ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ನಟ ದರ್ಶನ್ ಬೇಲ್ ರದ್ದುಗೊಳಿಸಿ ಸುಪ್ರೀಂ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಮೈಸೂರಿನ ಅವರ ನಿವಾಸದಲ್ಲಿ ನೀರವ ಮೌನ ಆವರಿಸಿರ್ತಕ್ಕಂಥದ್ದು ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ದರ್ಶನ್ ಅವರ ಭಾಳ ಇಷ್ಟಪಡುವಂತಹ ಮನೆ ಇದು. ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರ್ತಕ್ಕಂಥ ಮೂಪ ಕೃಪಾ ಅನ್ನುವಂಥ ಮನೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ಸ್ಮಶಾನ ಮೌನದ ಒಂದು ನೀತಿ ಮನೆ ಇರ್ತಕ್ಕಂಥದ್ದು. ಮನೆಯೊಳಗೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಒಬ್ಬರೇ ಇರ್ತಕ್ಕಂಥ ಮಾಹಿತಿ ಈಗ ಸದ್ಯ ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ದರ್ಶನ್ ಬೇಲ್ ರದ್ದತಿ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡೋದಿಲ್ಲ ಅನ್ನುವಂಥ ವಿಚಾರಗಳನ್ನು ಈಗ ಮಾಧ್ಯಮಗಳಿಗೆ ಅವರು ಸ್ಪಷ್ಟವನ್ನು ಪಡಿಸಿರ್ತಕ್ಕಂಥದ್ದು. ಹಿಂದೆ ಕೂಡ ದರ್ಶನ್ ವಿಚಾರದಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ನೀಡಲಿಕ್ಕೆ ದರ್ಶನ್ ತಾಯಿ ಮುಂದಾಗಿರಲಿಲ್ಲ. ಸದ್ಯ ಅಶ್ವವೇಗ ನ್ಯೂಸ್ಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ನಿನ್ನೆ ರಾತ್ರಿಯವರೆಗೂ ಕೂಡ ಇದೇ ಮನೆಯಲ್ಲಿ ದರ್ಶನ್ ಇದ್ದರು. ರಾತ್ರಿ ಮಡಿಕೇರಿ ಸಮೀಪದ ಸುಂಟಿಕೊಪ್ಪದ ಸ್ನೇಹಿತರ ಫಾರ್ಮ್ ಹೌಸ್ಗೆ ದರ್ಶನ್ ತೆರಳಿರ್ತಕ್ಕಂಥದ್ದು. ಈಗ ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಬೇಲನ್ನು ರದ್ದು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಮಡಿಕೇರಿಯ ಸುಂಟಿಕೊಪ್ಪ ಫಾರ್ಮ್ ಹೌಸ್ನಿಂದ ಮೈಸೂರಿನತ್ತ ದರ್ಶನ್ ತೆರಳಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ನೇರವಾಗಿ ಅವರು ಟಿ ನರಸೀಪುರದ ಸಮೀಪದ ಇರ್ತಕ್ಕಂಥ ಕೆಂಪೈನುಂಡಿ ಬಳಿ ಇರ್ತಕ್ಕಂಥ ಅವರ ಫಾರ್ಮ್ ಹೌಸ್ಗೆ ತೆರಳಿ ಅಲ್ಲಿಂದ ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರ್ತಕ್ಕಂತಹ ಮಾಹಿತಿ. ದರ್ಶನ್ ಅವರ ಹೈಕೋರ್ಟ್ ನೀಡಿದಂತಹ ತೀರ್ಪೇನಿತ್ತು ಅದನ್ನೇ ಎತ್ತಿ ಹಿಡಿಯುತ್ತೆ ಅನ್ನುವಂಥದ್ದು ಒಂದಷ್ಟು ಅಭಿಮಾನಿಗಳ ಆಶಯ ಮತ್ತು ಅವರ ಕುಟುಂಬಸ್ಥರ ಆಶಯ ಆಗಿತ್ತು. ಅದಕ್ಕೆ ವಿರುದ್ಧವಾದಂತಹ ತೀರ್ಪು ಇವತ್ತು ಸುಪ್ರೀಂ ಕೋರ್ಟ್ನಿಂದ ಬಂದಿರತಕ್ಕಂಥದ್ದು. ಒಟ್ಟಾರೆ ಅವರ ಬೇಲ್ ರದ್ದತಿಯಿಂದಾಗಿ ಅವರ ಕುಟುಂಬಸ್ಥರು ನೀರವ ಮೌನಕ್ಕೆ ಜಾರಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಸಂದೀಪ್ ಕುಮಾರ್, ಅಶ್ವವೇಗ ನ್ಯೂಸ್, ಮೈಸೂರು.